ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆದಿಯವರಂತೂ ಮದುವೆ ವಿಷಯದಿಂದ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ. ಕುಡಿದು ರೂಮಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಆಗ ಅಮೃತ ಅವರು ಕೂಡ ಫೋನ್ ಮಾಡ್ತಾರೆ. ಅಂಜು, ನಾನು ಆದಿನ ಮಾತಾಡಿಸ್ಬೇಕು, ಆದಷ್ಟು ಬೇಗ ನೀನು ಅವನಿಗೆ ಫೋನ್ ಕೊಡು ಅಂತ ಕೇಳ್ತಾರೆ. ಆಗ ಅಂಜು ಇದ್ದವರು, ಅಕ್ಕ, ಈ ಮನೆಯಲ್ಲಿ ಏನೇನೋ ನಡೀತು, ದೊಡ್ಡ ಡ್ರಾಮನೇ ನಡೀತು, ಅಮ್ಮ ವಿಷ ತಗೋಬೇಕು ಅಂತ ಅಂದ್ಕೊಂಡಿದ್ರು, ಎಷ್ಟೆಲ್ಲ ದೊಡ್ಡ ರಾಮಾಯಣ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಪೂರ್ತಿಯಾಗಿ ಹೇಳ್ತಾರೆ. ಆಗ ಅಮೃತ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅಂಜು, ನಾನು ಇವಾಗಲೂ ಆದಿ ಹತ್ರ ಮಾತಾಡಬೇಕು, ಫೋನ್ ಕೊಡ್ತೀಯ ಅಂತ ಕೇಳ್ತಾರೆ. ಸರಿ ಅಕ್ಕ, ನೋಡೋಣ, ಟ್ರೈ ಮಾಡ್ತೀನಿ. ಅಣ್ಣ ಕುಡ್ಕೊಂಡು ಹೋಗಿ ರೂಮಲ್ಲಿ ಕೂತಿದ್ದಾರೆ, ನಾವು ಯಾರು ಕೂಡ ಅವಾಗಿಂದ ಹೋಗಿಲ್ಲ ಇರಕ್ಕ ಅಂತ ಹೇಳ್ಬಿಟ್ಟು ಆದಿ ಅವ್ರ ಹತ್ರ ಹೋಗ್ತಾರೆ. ಅಣ್ಣ, ಅಮೃತ ಅಕ್ಕ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡು, ರೂಮಿಂದ ಹೊರಗಡೆ ಹೋಗು ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಅಂತ ಹೇಳ್ತಾರೆ. ಅಲ್ಲ ಅಣ್ಣ, ಅದು ಅಮೃತ ಅಕ್ಕ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಆದಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಜಸ್ಟ್ ಮಿ ಲೀವ್ ಅಂಡ್ ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಆ ವಾಯ್ಸನ್ನು ಕೇಳ್ಬಿಟ್ಟು ಅಮ್ಮ ಅವರು ಕೂಡ ಅಲ್ಲೇ ಜೋರಾಗಿ ಹತ್ಬಿಡ್ತಾರೆ. ಇಲ್ಲಿ ಅಂಜು ಅವರು ಕೂಡ ಹೆದರ್ಕೊಂಡು ರೂಮಿಂದ ಹೊರಗಡೆ ಹೋಗ್ತಾರೆ. ಅಕ್ಕ, ನಾನು ಆಮೇಲೆ ಯಾವಾಗಾದರೂ ಮಾಡ್ತೀನಿ ಫೋನ್ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಲಕ್ಷ್ಮಿ ಅವರು ತುಂಬಾ ಬೇಜಾರಲ್ಲಿರ್ತಾರೆ. ಒಂದು ಕಡೆ ನನ್ನ ತಾಯಿ ಎತ್ತು ತಾಯಿ ಅಲ್ಲ ಅಂತ ಗೊತ್ತಾಗಿರುತ್ತೆ, ಇನ್ನೊಂದು ಕಡೆ ಮದುವೆ ಈ ರೀತಿ ಆಗಿರುತ್ತೆ. ಎರಡನ್ನೂ ಕೂಡ ನೆನಪು ಮಾಡಿಕೊಂಡು ತುಂಬಾ ನೋವಲ್ಲಿರ್ತಾರೆ. ಆಗ ಅಜ್ಜಿ ಇದ್ದವರು, ನೋಡು ಲಕ್ಷ್ಮಿ, ನಿನಗೆ ನಮ್ಮ ಮೇಲೆ ಕೋಪ ಬರ್ತಾ ಇರ್ಬೋದು, ನಾವೆಲ್ಲರೂ ಕೂಡ ನಿನಗೆ ಶತ್ರುಗಳಾಗಿ ಕಾಣಿಸ್ಕೊಳ್ತಾ ಇರ್ಬೋದು. ಏನು ಗೊತ್ತಾ ಲಕ್ಷ್ಮಿ, ಯಾವುದೇ ತಾಯಿಗೂ ಕೂಡ ಮಗು ಆರೋಗ್ಯವಾಗಿರುತ್ತೆ, ಹೊಟ್ಟೆನಲ್ಲಿರೋ ಮಗು ಅಂತ ನಂಬಿಕೆ ಇದ್ದೇ ಇರುತ್ತೆ. ಅದೇ ರೀತಿ ನಿಮ್ಮ ಜೀವನನೂ ಕೂಡ ಸರಿ ಹೋಗುತ್ತೆ ಅಂತ ನಮಗೂ ಕೂಡ ನಂಬಿಕೆ ಇದೆ. ನಿಜವಾಗ್ಲೂ ನಿಮ್ಮ ಜೀವನದ ಮೇಲೆ ನಾವು ತಗೊಂಡಿರೋ ನಿರ್ಧಾರನೂ ಕೂಡ ಇರುತ್ತೆ ಲಕ್ಷ್ಮಿ. ನೀನು ಏನು ಚಿಂತೆ ಮಾಡಬೇಡ, ಎಲ್ಲನೂ ಕೂಡ ಸರಿ ಹೋಗುತ್ತೆ ಕಂದ. ಯಾರು ಯಾರನ್ನ ಮದುವೆ ಆಗಬೇಕು ಅಂತ ಆ ಬ್ರಹ್ಮನೇ ಮುಂಚಿತವಾಗಿ ನಿರ್ಧಾರ ಮಾಡಿರ್ತಾನೆ. ನಾನು ಮತ್ತು ನಿಮ್ಮ ತಾತ ಬರೀ ನೆಪ ಅಷ್ಟೇ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ. ಆದಿ ಜೊತೆ ನೀನು ಕೂತು ಮಾತಾಡು, ನಾವೇ ಮಾತಾಡಿದ್ರೆ ಕೂಡ ಸರಿ ಹೋಗೋದಿಲ್ಲ. ಅವನಿಗೆ ಸ್ವಲ್ಪ ದುಡುಕು ಬುದ್ಧಿ ಇರ್ಬೋದು, ಆದರೆ ಅವನ ಮನಸ್ಸು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಇದ್ದವರು, ಅಜ್ಜಿ, ಆದರೆ ಆದಿಗೆ ನನ್ನ ಕಂಡ್ರೆ ಆಗಲ್ಲ, ನಾನು ಅಂದರೆ ತುಂಬ ದ್ವೇಷ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ಅಜ್ಜಿ ಇದ್ದವರು, ನೋಡು ಕಂದ, ಎಲ್ಲನೂ ಕೂಡ ಸರಿ ಹೋಗುತ್ತೆ. ಅವನಿಗೆ ಅಷ್ಟು ಕೋಪ ಇದ್ದರೂ ಕೂಡ ಮನಸ್ಸು ಮಾತ್ರ ತುಂಬಾ ಒಳ್ಳೆಯದು, ಅವನ ಜೊತೆ ಕೂತ್ಕೊಂಡು ಮಾತಾಡೋ, ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಇಷ್ಟು ದಿನ ಇಷ್ಟು ತಕ ಆಗಿದ್ದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕ್ಷಮೆ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅಜ್ಜಿ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ ಬಿಡಿ ಅಜ್ಜಿ ಅಂತ ಹೇಳ್ತಾರೆ. ಆಗ ಅಜ್ಜಿದವರು, ಮಗಳ, ಎಲ್ಲನೂ ಕೂಡ ಸರಿ ಹೋಗುತ್ತೆ, ಅವ್ನ ಮನಸ್ಸು ತಿಳಿ ಆದಮೇಲೆ ಅವನೇ ಅವ್ನ ದಾರಿಗೆ ಬರ್ತಾನೆ, ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಎಲ್ಲನೂ ಸರಿ ಹೋಗುತ್ತೆ ಕಂದ ಅಂತ ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲಿ ಪಾವನಿ ಅವರು ಕೂಡ ಬರ್ತಾರೆ. ಪಾವನಿ, ನೀನು ಲಕ್ಷ್ಮಿನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು, ನೋಡು ಲಕ್ಷ್ಮಿ, ನಾನು ಮದುವೆ ಆಗಿ ಹೊಸ್ತಾಗಿ ಬಂದಾಗ ನಿಜವಾಗ್ಲೂ ನನಗೆ ಒಂಟಿ ಅಂತ ತುಂಬ ಬೇಜಾರಾಗ್ತಿತ್ತು, ಆದರೆ ನಿನ್ನ ವಿಷಯ ಬೇರೆ ಥರನೇ ಇದೆ, ಎಲ್ಲನೂ ಕೂಡ ಸರಿ ಹೋಗುತ್ತೆ, ಬಾ ಲಕ್ಷ್ಮಿ, ಸೀರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಆದ್ಯ ಅವರು ತುಂಬ ಕೋಪ ಮಾಡಿಕೊಂಡು ರೂಮಲ್ಲೇ ಕೂತಿರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಅವರು ಸೀರೆ ಬದಲಾಯಿಸ್ಕೊಂಡು ರೂಮ್ಗೆ ಅಂತ ಬರ್ತಾರೆ. ಆಗ ಲಕ್ಷ್ಮಿ ಬಂದು ನೋಡ್ಬಿಟ್ಟು, ಬಾರೇ ಬಾ, ಇನ್ನು ಏನು ಮಾಡ್ತಿದ್ದೀಯ ಅಲ್ಲೇ ನಿಂತ್ಕೊಂಡು, ಬಾ ನೀನು ಒಳಗಡೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಗ್ಬಿಡ್ತಾರೆ. ಆಗ ಲಕ್ಷ್ಮಿ ಅವ್ರಿಗೆ ತುಂಬಾ ಭಯ ಆಗ್ತಿರುತ್ತೆ. ಆಗ ಆದ್ಯ ಅವ್ರು ಹೋಗ್ಬಿಟ್ಟು ಜೋರಾಗಿ ಡೋರ್ನ ಲಾಕ್ ಮಾಡಿಬಿಡ್ತಾರೆ. ಅಯ್ಯೋ ಲಕ್ಕಿ, ಬಾ ಲಕ್ಕಿ, ಏನು ಯೋಚನೆ ಮಾಡ್ತಾ ಇದೆಯಾ, ಯಾಕೆ ಈ ಥರ ಸ್ಟನ್ನಾಗಿ ನಿಂತ್ಕೊಂಬಿಟ್ಟೆ, ಭಯ ಆಗ್ಬಿಡ್ತಾ, ಯಾಕೆ ಲಕ್ಕಿ ಈ ಥರ ನಿಂತ್ಕೊಂಡೆ, ಬಾ ಲಕ್ಕಿ ಕೂತ್ಕೋ ಅಂತ ಹೇಳ್ಬಿಟ್ಟು ಬೆಡ್ ಮೇಲೆ ಕರ್ಕೊಂಡೋಗಿ ಕೂರಿಸ್ತಾರೆ. ಲಕ್ಕಿ, ಯಾಕೆ ಈ ಥರ ನೋಡ್ತಾ ಇದೆಯಾ, ಏನಾಯಿತು ನಿನಗೆ ಅಂತ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು, ಆದಿ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಆದಿ ಅವರು, ಅಲ್ಲ ಲಕ್ಕಿ, ನಾನೇನು ಧ್ಯಾನ ಮಾಡ್ತಾ ಇದ್ದೀನಿ, ನಿನ್ನ ಜೊತೆ ಮಾತಾನೇ ಆಡ್ತಾ ಇದ್ದೀನಿ ಲಕ್ಕಿ, ನಾನು ಯೋಚನೆ ಮಾಡ್ತಾ ಇದ್ದೆ ನಿನ್ನ ಜೊತೆ ಯಾವ ಥರ ಮಾತಾಡಬೇಕು ಅಂತ. ನಾವಿಬ್ಬರು ಇವಾಗ ಒಂದೇ ರೂಮಲ್ಲಿದ್ದೀವಿ, ನೀನು ಒಬ್ಬಳೇ ಇದೆಯಾ, ನಾನು ಒಬ್ಬನೇ ಇದ್ದೀನಿ, ಈಗಿರ್ಬೇಕಾದ್ರೆ ರೊಮ್ಯಾಂಟಿಕ್ಕಾಗಿ ಮಾತಾಡೋಣ ಅಂತ ಅಂದ್ಕೊಂಡೆ, ನಾವಿಬ್ಬರು ರೊಮ್ಯಾಂಟಿಕ್ಕಾಗಿರ್ಬೇಕಲ್ವಾ ಲಕ್ಕಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಆಗ ಆದಿ ಅವ್ರನ್ನ ನೋಡ್ತಾ ಇರ್ತಾರೆ. ಯಾಕೆ ಲಕ್ಕಿ, ಬೇಡವಾ, ನಿಜವಾಗ್ಲೂ ತುಂಬ ಸುಸ್ತಾಗಿದೆ ಅಲ್ವಾ, ನಿನ್ನ ಕಣ್ಣು ತುಂಬಾ ರೆಡ್ ಆಗಿಬಿಟ್ಟಿದೆ, ನೀನು ರೆಸ್ಟ್ ಮಾಡಬೇಕಲ್ವಾ ಲಕ್ಕಿ, ಸರಿ ಆಯಿತು, ಇವಾಗ ಬೇಡ ಅಲ್ವಾ ಲಕ್ಕಿ, ಹೇಳು ಲಕ್ಕಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅದು ಆದಿ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವರು ತುಂಬಾ ಭಯ ಪಡ್ತಾ ಇರ್ತಾರೆ. ಆಗ ಆದಿ ಅವರು, ಲಕ್ಕಿ ಸುಸ್ತಾಗ್ತಿದ್ಯಾ, ನಿನಗೆ ಕಾಲು ಹೊತ್ತಲ ನಾನು ಅಂತ ಹೇಳ್ಬಿಟ್ಟು ಕಾಲು ಹೊತ್ತಾ ಇರ್ತಾರೆ. ಅಯ್ಯೋ ಆದಿ, ಬೇಡ ಆದಿ, ಬೇಡ ಆದಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಸರಿ ಕೈ ಹೊತ್ತಲ ಅಂತ ಹೇಳ್ಬಿಟ್ಟು ಕೈ ಹೊತ್ತೋದಕ್ಕೆ ಅಂತ ಹೋಗ್ತಾರೆ. ಆದಿ, ಇದೆಲ್ಲ ಏನು ಬೇಡ ಆದಿ, ಪ್ಲೀಸ್ ಆದಿ ಅಂತ ಹೇಳ್ತಾರೆ. ಆಗ ಆದಿ ಅವರು ಲಕ್ಷ್ಮಿ ಕತ್ತನ್ನು ಕತ್ತೊತ್ತಲ ಅಂತ ಹೇಳ್ಬಿಟ್ಟು ಜೋರಾಗಿ ಗಂಟ್ಲನ್ನು ಇಸುಕ್ಬಿಡ್ತಾರೆ.
ಆಗ ಲಕ್ಷ್ಮಿ ಅವ್ರಿಗಂತೂ ತುಂಬಾ ಕಷ್ಟ ಆಗ್ತಿರುತ್ತೆ. ಆಗ ಆದಿಯವರು ಉಸಿರು ಕಟ್ಟೋ ಥರ ಆಗ್ತಾ ಇದೆಯಾ ನಿನಗೆ, ನನಗೂ ಅಷ್ಟೇ ಕಣೆ, ಉಸಿರು ಕಟ್ಟಿ ಸಾಯೋ ಥರ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅಮ್ಮ ಅಕ್ಕನ ಜೀವನನೂ ಕೂಡ ಅಷ್ಟೇ, ಅವಳಿಗೆ ಕೆಮ್ಮಕ್ಕೂ ಕೂಡ ಆಗ್ತಿಲ್ಲ, ಅಷ್ಟು ಒದ್ದಾಡಿಕೊಂಡು ಬದುಕ್ತಾ ಇದ್ದಾಳೆ ಅವಳು. ನನ್ನ ಜೀವನ, ನನ್ನ ಅಕ್ಕನ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ. ನಾನು ಚಿಕ್ಕವನಿದ್ದಾಗ ನನ್ನ ತಾತನ ರೇಷ್ಮೆ ಪಂಚೆಯನ್ನು ಪಟಾಕಿ ಹಚ್ಚಿ ಸುಟ್ಟಾಕ್ಬಿಟ್ಟಿದ್ದೆ, ಜೊತೆಗೆ ಸ್ಕೂಟಿನ ಕೂಡ ಬೀಳಿಸಿ ಹಾಳು ಮಾಡಿದ್ದೆ. ಯಾವತ್ತೂ ನನ್ನ ಮೇಲೆ ಕೈ ಮಾಡಿದ್ದೇ ಇಲ್ಲ, ಆದರೆ ಇವತ್ತು ನಿನ್ನ ವಿಷಯದಲ್ಲಿ ನಿನಗೋಸ್ಕರ ನನ್ನ ಮೇಲೆ ಕೈ ಮಾಡೋ ಥರ ಆಯಿತು. ತಾತ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಆಗ ಲಕ್ಷ್ಮಿ ಅವರು ಸಾರಿ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳೋದಕ್ಕೆ ಅಂತ ಹೋಗ್ತಾರೆ. ಆಗ ಆದಿಗೆ ತುಂಬಾ ಕೋಪ ಬರುತ್ತೆ. ಗೊತ್ತಿರಲಿಲ್ವೇನೆ ನಿನಗೆ, ನಾನು ತಾಳಿ ಕಟ್ಟಬೇಕಾದ್ರೆ ಚನ್ನಪಟ್ಟಣದ ಗೊಂಬೆ ಥರ ಸುಮ್ಮನೆ ಕೂತಿದ್ಯಲ್ಲೇ ಅಂತ ಜೋರಾಗಿ ಬೈದ್ಬಿಡ್ತಾರೆ. ಆಗ ಲಕ್ಷ್ಮಿ ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಅಲ್ಲ ಕಣೆ, ಈ ಮದುವೆ ಬೇಡ ಅಂತ ಎದ್ದೋಗ್ತೀಯ ಅಂತ ನಾನು ಅಂದ್ಕೊಂಡ್ರೆ ನನ್ನ ಮೇಲೆ ಯಾವ ದ್ವೇಷ ಆಯಿತೋ, ಈ ನನ್ನ ಮಗ ಲೈಫ್ ಲಾಂಗ್ ಸಾಯಲಿ ಅಂತ ಮದುವೆ ಆಗಿಬಿಟ್ಟೆ ಅಲ್ಲ ನೀನು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಅದು ಹಂಗಲ್ಲ ಆದಿ ಅಂತ ಅಳ್ತಾ ಇರ್ತಾರೆ. ಸಾಕು ಮುಚ್ಚು ಬಾಯಿ, ನಿನಗೆ ನಿಜವಾಗ್ಲೂ 0.5% ಆದರೂ ಮಾನವೀಯತೆ ಅನ್ನೋದಿದ್ದರೆ, ಈ ಮನೆ ಮೇಲೆ 1% ಆದರೂ ಕಾಳಜಿ ಇದ್ದರೆ ನಿಜವಾಗ್ಲೂ ನನ್ನ ಬಿಟ್ಟೋಗು ಅಂತ ಹೇಳೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಒಂದು ಮಾತನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಲಕ್ಕಿ, ನಿಂಗೆ ನೆನಪಿದೆಯಾ, ಅವತ್ತು ನನ್ನ ಜೊತೆ ಬಂದಾಗ ಒಂದು ಮಾತು ಹೇಳಿದ್ದೆ ಅಲ್ವಾ ನೀನು, ನಾನು ಕಾರಿಂದ ಇಳಿದು ಬಸ್ಸಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಯಾವಾಗ ಬೇಕು ಅಂತಲೇ ಇಳಿ ಅಂತ ಅಂದೆ ಅಲ್ವಾ, ಅದಕ್ಕೋಸ್ಕರ ನಾನು ಕಾರಲ್ಲೇ ಬರ್ತಿದ್ದೀನಿ, ಕಾರಿಂದ ಇಳಿಯಲ್ಲ ನಾನು ಅಂತ ಹೇಳಿದೆ ಅಲ್ವಾ. ಅದಕ್ಕೆ ಇವಾಗಲೂ ಕೂಡ ಅದನ್ನೇ ಇಟ್ಕೊಂಡು ನಾನು ಹೇಳಿದ್ದಕ್ಕೆ ಉಲ್ಟಾ ಮಾಡೋ ಥರ ಆದರೆ ನಿಜವಾಗ್ಲೂ ಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಬದುಕು ಅನ್ನೋ ಪ್ರಯಾಣದಿಂದ ದಯವಿಟ್ಟು ದೂರ ಹೊರಟೋಗು. ನಿನ್ನ ಕೈ ಮುಗಿದು ಕೇಳ್ಕೊಂಡಿದ್ದು ಸಾಕಾಗಿಲ್ಲ ಅಂತಂದರೆ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅವ್ರ ಕಾಲಿಗೆ ಬಿದ್ದುಬಿಡ್ತಾರೆ. ಆಗ ಲಕ್ಷ್ಮಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಕಣ್ಣೀರು ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಗ ಲಕ್ಷ್ಮಿ ಅವ್ರ ಕಾಲನ್ನು ಇಟ್ಕೊಂಡಿದ್ದವ್ರು ಆದಿಯವರು ಬಿಡೋದೇ ಇಲ್ಲ. ಆಗ ಲಕ್ಷ್ಮಿ ಅವರು ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾರೆ. ನಂತರ ದೇವಕಿ ಅವರು ಕೂಡ ಬರ್ತಾರೆ. ಲಕ್ಷ್ಮಿ, ಬಾಯಿಲಿ ನೀನು ಕೂತ್ಕೋ, ಬೆಳಗಿಂದ ಊಟನೂ ಮಾಡಿಲ್ಲ, ನೀರು ಕೂಡ ಕುಡ್ದಿಲ್ಲ ಅಂತ ಹೇಳ್ಬಿಟ್ಟು ಡೈನಿಂಗ್ ಟೇಬಲ್ ಹತ್ರ ಕೂರಿಸಿ ಊಟನೂ ಬಡಿಸಿ ನೀರು ಕೂಡ ಕೊಡ್ತಾರೆ. ಆಗ ಲಕ್ಷ್ಮಿ ಅವರು ಊಟ ಮಾಡ್ತಾರೆ. ಊಟ ಮಾಡಿದ ನಂತರ ನಾನು ನಿನ್ನ ಜೊತೆ ಮಾತಾಡಬೇಕು, ಸ್ವಲ್ಪ ಬಾ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಊಟ ಮುಗಿಸ್ಕೊಂಡು ದೇವಕಿ ಹೇಳ್ದಾಗೆ ಅವ್ರ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ದೇವಕಿ ಅವರು, ನೋಡು ಲಕ್ಷ್ಮಿ, ನಿನ್ನ ಜೀವನ ಈ ಥರ ಆಗಿದೆ, ಹೀಗಿರ್ಬೇಕಾದ್ರೆ ಆದಿಗೆ ಸ್ವಲ್ಪನೂ ಕೂಡ ನಿನ್ನ ಮದುವೆ ಆಗೋದು ಇಷ್ಟನೇ ಇಲ್ಲ, ಜೊತೆಗೆ ನೀನು ಅಂದರೆ ಅವನಿಗೆ ತುಂಬ ದ್ವೇಷ, ಅದಕ್ಕೆ ಎಲ್ರಿಗೂ ತುಂಬಾ ಬೇಜಾರಾಗಿದೆ, ಎಲ್ರಿಗೂ ಕೂಡ ನಿನ್ನ ಕಂಡ್ರೇ ಆಗಲ್ಲ, ಎಲ್ಲರೂ ಸೇರಿ ನೀನೇ ಮನೆ ಬಿಟ್ಟು ಹೋಗುವ ಅಂತ ಹೇಳೋದಕ್ಕೂ ಮುಂಚೆ ದಯವಿಟ್ಟು ನೀನೇ ಅರ್ಥ ಮಾಡಿಕೊಂಡು ಅದಕ್ಕೆ ಮುಂಚೆನೇ ಮನೆ ಬಿಟ್ಟು ಹೋಗ್ಬಿಡು ಪ್ಲೀಸ್, ದಯವಿಟ್ಟು ಆ ಕೆಲಸ ಮಾಡು ಅಂತ ಹೇಳ್ತಾರೆ. ಲಕ್ಷ್ಮಿ ಅವ್ರಿಗಂತೂ ತುಂಬಾ ಬೇಜಾರಾಗುತ್ತೆ. ಇಲ್ಲ, ನನ್ನಿಂದ ಯಾರಿಗೂ ಕೂಡ ಜೀವನಕ್ಕೆ ತೊಂದರೆ ಆಗಬಾರ್ದು, ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ನನ್ನ ದಾರಿನ ನೀನೇ ಇನ್ನು ಮುಂದೆ ನೋಡ್ಕೋಬೇಕು ದೇವ್ರೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಮನೆ ಬಿಟ್ಟು ಲಕ್ಷ್ಮಿ ಅವರು ಹೊರಟುಬಿಡ್ತಾರೆ. ಮುಂದೆ ಲಕ್ಷ್ಮಿನ ಯಾರಾದರೂ ತಡೀತಾರಾ ಅಥವಾ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.